ಸೋನು ಶ್ರೀನಿವಾಸ್ ಗೌಡ ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಿ ಯಾರಿಗೂ ನಾನು ಮೋಸ ಮಾಡಿಲ್ಲ. ಹಂಗೂ ನನ್ನಿಂದ ತಪ್ಪಾಗಿದೆ, ನನ್ನಿಂದ ಯಾರಿಗಾದ್ರೂ ಪ್ರಾಬ್ಲಮ್ ಆಗಿದೆ ಅಂತಾರೆ ದೂರ ನೀಡಿ, ನೀವು ದೂರ ನೀಡಬೇಕು. ಅದು ಬಿಟ್ಬಿಟ್ಟು ಪದೇ ಪದೇ ನಮ್ಮ ಜೀವನದಲ್ಲಿ ಈ ಒಂದು ಸೋಷಿಯಲ್ ಮೀಡಿಯಾವನ್ನು ಇದರಿಂದ ಬಂದ್ಬಿಟ್ಟು ನಮಗೆ ಕಾಡಬೇಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ಈಗ ಲೇಟೆಸ್ಟ್ ಆಗಿ ಒಂದು ನ್ಯೂಸ್ ಬರ್ತಾ ಇರುವಂಥದ್ದು, ಸೋನು ಶ್ರೀನಿವಾಸ್ ಗೌಡ ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಿ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂಥದ್ದು. ಹೌದು, ಅರೆಸ್ಟ್ ಆಗಿದ್ದಾರೆ. ಆದರೆ ಏನಕ್ಕೆ ಅರೆಸ್ಟ್ ಆಗಿದ್ದಾರೆ, ಏನಾಗಿದೆ, ಯಾಕೆ ಏನು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಒಂದೊಂದ್ಸತಿ ಸೋಷಿಯಲ್ ಮೀಡಿಯಾ ನಮ್ಮ ಜೀವನಾನ ಹೇಗೆ ಒಳ್ಳೆ ರೀತಿಯಲ್ಲಿ ಟರ್ನ್ನ ತಗೊಳುತ್ತೆ, ಹಾಗೇನೆ ಕೆಲವೊಂದ್ಸತಿ ನಮ್ಮ ಜೀವನಕ್ಕೇನೆ ಅದು ಆಪತ್ನ ಕೂಡ ಉಂಟು ಮಾಡುತ್ತೆ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ಬೋದು. ಇಲ್ಲಿ ಅವರು ಇವರು ಅಂತ ಏನಿಲ್ಲ, ಅದರ ಬದಲಾಗಿ ಈ ತರ ಮಾಡೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಎಷ್ಟು ಅಫೆನ್ಸ್ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಬೇಕಾಗಿತ್ತು. ಸೊ ಎಸ್, ನೀವು ಕೇಳಿಸ್ಕೊಂಡಿರುವಂತಹ ಸೋನು ಶ್ರೀನಿವಾಸ್ ಗೌಡ ನಿಮ್ಮೆಲ್ಲರಿಗೂ ಗೊತ್ತು, ಬಿಗ್ ಬಾಸ್ ಆಗಿರ್ಬೋದು ಅಥವಾ ಕೆಲವೊಂದಷ್ಟು ವೈರಲ್ ವಿಡಿಯೋಗಳಿಂದ ಎಲ್ಲ ಕಡೆನೂ ಫೇಮಸ್ ಆಗಿರುವಂತ ಹುಡುಗಿ ಇವಳು. ಸೊ ಈಕೆ ಲೇಟೆಸ್ಟ್ ಆಗಿ ನೀವು ಒಂದಷ್ಟು ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ, ಒಂದು ಹುಡುಗಿ ಸೇವಂತಿ ಅಂತ ಹೇಳಿ ಒಂದು ಹುಡುಗಿನ ಇಟ್ಕೊಂಡು ವಿಡಿಯೋಸ್ನ ಬಹಳಷ್ಟು ಮಾಡ್ತಾ ಇದ್ರು. ಇಷ್ಟು ದಿನ ಆಕೆ ಮೇಲೆ ಬಹಳಷ್ಟು ನೆಗೆಟಿವ್ ಇಂಪ್ರೆಷನ್ ಇತ್ತು, ನಿಮ್ಮೆಲ್ಲರಿಗೂ ಗೊತ್ತು. ಕೆಲವೊಂದಷ್ಟು ರೋಸ್ಟ್ಗಳನ್ನ ಕೂಡ ಮಾಡಿದೀವಿ, ಅವ್ರ ಬಗ್ಗೆ ಮಾತಾಡಿದೀವಿ, ಹೇಳಿದೀವಿ, ಆ ಥರ ಮಾಡಬಾರ್ದು, ಈ ಥರ ಮಾಡಬೇಕು ಅಂತ ಹೇಳಿ ನಾವುಗಳನ್ನು ಮಾಡಿರುವಂಥದ್ದು. ಆದರೆ ಇದನ್ನೆಲ್ಲ ಶಾಂತ ರೀತಿಯಲ್ಲಿ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ರೀಸೆಂಟ್ ಆಗಿ ಒಂದು ಹುಡುಗಿ ಸೇವಂತಿ ಅನ್ನೋ ಹುಡುಗಿ ಜೊತೆಗೆ ಈಕೆ ಏನ್ ಮಾಡ್ತಾ ಇದ್ಲು ಅಂತ ಹೇಳಿದ್ರೆ, ಪ್ರತಿನಿತ್ಯ ವ್ಲಾಗ್ಸ್ಗಳನ್ನ ಹಾಕ್ತಾ ಇದ್ಲು. ಆಗ ಜನಕ್ಕೆ ಏನಾಯ್ತು ಅಂತ ಹೇಳಿದ್ರೆ, ಈಕೆ ಮೇಲೆ ಕಂಪ್ಲೀಟ್ ಆಗಿ ಪಾಸಿಟಿವ್ ಇಂಪ್ರೆಷನ್ ಕ್ರಿಯೇಟ್ ಆಗಿ ಈಗ ಎಲ್ಲ ವ್ಯೂಸ್ಗಳೆಲ್ಲ 3 ಲಕ್ಷ 4 ಲಕ್ಷ ಮೇಲೆ ಬರೋದಿಕ್ಕೂ ಕೂಡ ಶುರುವಾಗಿತ್ತು. ನೀವೆಲ್ಲರೂ ನೋಡ್ತಾ ಇರ್ತೀರಾ. ಓಕೆ ಹೆಣ್ಮಗು ಬದಲಾಗಿದೆ ಅಂತ ಹೇಳಿ ಕೂಡ ನೀವು ಕೂಡ ಸ್ಪಂದನೆ ಮಾಡಿರ್ತೀರಾ. ಆದ್ರೆ ಈಗ ಈ ವಿಡಿಯೋಸ್ಗಳನ್ನೇ ಈಗಿಗೆ ಈಗ ಆಪತ್ತಿಗೆ ಗುರಿಯಾಗಿರುವಂಥದ್ದು. ಸೊ ರೀಸೆಂಟ್ ಆಗಿ ನೀವು ಕೆಲವೊಂದಷ್ಟು ವಿಡಿಯೋಸ್ಗಳಲ್ಲಿ ನೋಡಿದ್ರೆ, ಆಕೆ ಆಕ್ಚುಲಿ ಆ ವಿಡಿಯೋನ ಡಿಲೀಟ್ ಮಾಡಿದಾಳೆ. ಸೊ ಏನು ಅಂತ ಹೇಳಿದ್ರೆ, ಈ ಒಂದು ಕತೆ ಎಲ್ಲಿಂದ ಶುರುವಾಯಿತು ಅಂತ ಹೇಳ್ತೀನಿ ನೋಡಿ. ಅವ್ರ ಮನೆ ಕೆಲಸ ಅಂದ್ರೆ ಮನೆಗೆ ಅವಳು ನಾಯಿಗೆ ಬಿಸ್ಕೆಟ್ ಹಾಕಬೇಕು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋನ ಮಾಡಿರ್ತಾಳೆ. ಆವಾಗ ಈ ಸೇವಂತಿ ಅನ್ನೋ ಹುಡುಗಿ ಅವಳಿಗೆ ಪರಿಚಯ ಆಗ್ತಾಳೆ. ಸೊ ಏನು ಅಂತ ಹೇಳಿದ್ರೆ, ಗಾರೆ ಕೆಲಸ ಮಾಡ್ತಾ ಇರ್ತಾರಲ್ಲ, ಅಲ್ಲಿ ಸಿಗುವಂತ ಮಗು ಇದು ಸೇವಂತಿ. ಸೊ ಅವರು ಬೇಸಿಕಲಿ ಫ್ರಮ್ ರಾಯಚೂರು, ಬೆಂಗಳೂರವ್ರಲ್ಲ. ಸೊ ಅಲ್ಲಿ ಸಿಕ್ಕಿದಾಗ ಆ ಮಗು ಜೊತೆಗೆ ಇವಳಿಗೆ ಇಷ್ಟ ಆಗುತ್ತೆ, ಜೊತೆಗೆ ವಿಡಿಯೋಸ್ಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅವಳು ತಾನೇ ಸೈಲೆಂಟ್ ಆಗಿ ವಿಡಿಯೋಸ್ನ ಮಾಡ್ಕೊಂಡಿದ್ರೆ ಇದಿಷ್ಟು ಮಟ್ಟಕ್ಕೆ ಬರ್ತಾ ಇರಲಿಲ್ಲ. ಏನ್ ಮಾಡಿದ್ಲು ಅಂತ ಹೇಳಿದ್ರೆ, ನಾನು ಈ ಮಗುನ ದತ್ತು ತಗೋತೀನಿ ಅಂತ ಹೇಳಿ ಸ್ಟೇಟ್ಮೆಂಟ್ನ ಕೊಟ್ಲು. ಸೊ ಈ ಸ್ಟೇಟ್ಮೆಂಟ್ ಇವತ್ತು ಅವಳ ಒಂದು ಜೀವನದಲ್ಲಿ ಈಗ ಒಂದು ನೆಗೆಟಿವ್ ಆಗಿ ಟರ್ನ್ ಆಗಿರುವಂಥದ್ದು. ಸೊ ಬೇಸಿಕಲಿ ಲಾ ಪ್ರಕಾರ ನಾವು ದತ್ತು ತಗೋಬೇಕು ಅಂತ ಹೇಳಿ ಮಾತಾಡಿದಾಗ ವಯಸ್ಸಿನ ಅಂತರ 25 ವರ್ಷ ವಯಸ್ಸಿನ ಅಂತರ ಇರಬೇಕು. ಏನೇ ಮಾಡಿದ್ರು ದತ್ತು ತಗೊಳ್ಳೋ ಪ್ರೊಸೀಜರ್ ಅಲ್ಲಿ ನಾವು ಕಾನೂನಾತ್ಮಕವಾಗಿ ತಗೋಬೇಕು. ಒಂದು ಸೆಂಟ್ರಲ್ ಇಂದ ಪರ್ಮಿಷನ್ ತಗೋಬೇಕು, ಒಂದು ರಾಜ್ಯದಿಂದ ಪರ್ಮಿಷನ್ ತಗೋಬೇಕು. ಹಾಗೇನೆ ಈ ರೀತಿ ಎಷ್ಟೋ ಲಕ್ಷಾಂತರ ಪೇರೆಂಟ್ಸ್ಗಳು ದತ್ತುಗೋಸ್ಕರ ಇವತ್ತು ಕೂಡ ಲೈನಲ್ಲಿ ವೇಟ್ ಮಾಡ್ತಾ ಇರ್ತಾರೆ. ಕರೆಕ್ಟ್ ಅಲ್ವಾ? ಅದನ್ನೆಲ್ಲ ಬಿಟ್ಬಿಟ್ಟು ಇವಳಿಗೆ ಹೆಂಗೆ ದತ್ತು ಕೊಟ್ಬಿಟ್ರು ಅಂತ ನೀವು ಕೇಳ್ಬೋದು. ಅದೇನೆ ಇಲ್ಲಿ ಮಿಸ್ ಆಗಿರುವಂಥದ್ದು. ಈಕೆ ರೀಸೆಂಟ್ ಆಗಿ ಒಂದು ವಿಡಿಯೋನ ಮಾಡಿ ಹಾಕಿದ್ಲು. ಏನು ಅಂತ ಹೇಳಿದ್ರೆ, ನಾನು ದತ್ತು ತಗೊಂಡಿದ್ದೀನಿ, ಆದ್ರೆ ಕಾಸು ಕೊಟ್ಟು ದತ್ತುನ ತಗೊಂಡಿದ್ದೀನಿ, ನಾನು ಲೀಗಲ್ ಪ್ರೊಸೀಜರ್ಸ್ ನ ಮಾಡಿದ್ದೀನಿ, ಬಟ್ 2-3 ಮಂತ್ಸ್ ವೇಟ್ ಮಾಡಬೇಕು ಅಂತ ಹೇಳಿ ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ಲು. ಆದ್ರೆ ಇದು ಎಲ್ಲರಿಗೂ ಗಮನಕ್ಕೆ ಬಂದಿದ್ದೇನು ಅಂತ ಹೇಳಿದ್ರೆ, ಇವಳು ಕಾಸು ಕೊಟ್ಟು ಮಗುನ ದತ್ತು ತಗೊಂಡಿದ್ದಾಳೆ ಅಂತ ಹೇಳುವಂತ ಸ್ಟೇಟ್ಮೆಂಟ್ ತುಂಬಾ ತಪ್ಪು. ಸೊ ರಾಯಚೂರಿಂದ ಮಗುನ ಕರ್ಕೊಂಡ್ ಬಂದಿದ್ದಾಳೆ, ಎಲ್ಲ ಪ್ರತಿಯೊಂದು ವಿಡಿಯೋಸ್ಗಳನ್ನು ಹಾಕಿದಾಳು ಅವಳು. ಬಟ್ ಈಗ ಕೊನೆಗೇನಾಗಿದೆ ಅಂತ ಹೇಳಿದ್ರೆ, ಚೈಲ್ಡ್ ವೆಲ್ಫೇರ್ ಅಂತ ಏನ್ ಕರಿತೀವಿ, ಮಕ್ಕಳ ಇಲಾಖೆಯಿಂದ ಈಕೆಗೆ ಈಗ ಅರೆಸ್ಟ್ ವಾರೆಂಟ್ ನ ಬಂದಿರುವಂತದ್ದು. ಈಕೆ ಮೇಲೆ FIR ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಒಂದು ಮಗುನ ದತ್ತು ತಗೋಬೇಕು ಅಂತ ಹೇಳಿದ್ರೆ 1000 ತರದ ಪರೀಕ್ಷೆಗಳು ಪೇರೆಂಟ್ಸ್ ಗಳಿಗಿರುತ್ತೆ. ಅವ್ರಿಗೆ ಸಾಕೋದಿಕ್ಕಾಗತ್ತಾ, ಇಲ್ಲ ಮುಂದೆ ಏನಾದ್ರು ಇಲ್ಲಿಗಲ್ ಆಗಿ ಯೂಸ್ ಮಾಡ್ಕೊಂತಾರ ಮಕ್ಕಳನ್ನ, ಇವ್ರಿಗೆ ಆನ್ಯುವಲ್ ಇನ್ಕಮ್ ಎಷ್ಟಿದೆ, ಎಜುಕೇಟೆಡ್ ಪೇರೆಂಟ್ಸ್ ಗಳ ಅಂತ ಹಲವಾರು ಪರೀಕ್ಷೆಗಳು ಒಬ್ರು ದತ್ತು ತಗೊಳ್ಳೋರ್ಗೆ ಇರುತ್ತೆ. ಸೊ ಆಲ್ ಆಫ್ ಸಡನ್ ಇವಳಿಗೆ ಇವಾಗ ವಯಸ್ಸು ಬಹುಶಃ 23-24 ಇರ್ಬೋದು. ಇವಳು ಹೆಂಗೆ ದತ್ತು ತಗೊಳಕ್ಕೆ, ಇವಳು ಕೆಪಬಿಲಿಟಿ ಇರ್ಬೇಕಲ್ವಾ, ಇವಳು ಅರ್ನಿಂಗ್ಸ್ ಇರಬೇಕು, ಇವಳದೇ ಆಗಿರುವಂತ ಮನೆಗಳಿರ್ಬೇಕು. ಸೊ ಈ ರೀತಿ ಒಂದಷ್ಟು ಬೇಸ್ ವರ್ಕ್ ಕೂಡ ಇದಾಗಿರುತ್ತೆ. ಆ ಮಗುಗೆ 8 ವರ್ಷ. ಸೊ ಇಲ್ಲಿ ವಯಸ್ಸಿನ ಅಂತರ ಕೂಡ ಬಹಳಷ್ಟು ಡಿಫ್ರೆನ್ಸ್ ಇರೋದ್ರಿಂದ ಇವಳ ಮೇಲೆ FIR ಆಗಿರುವಂತದ್ದು. ಹಾಗೇನೆ ಇದು ನಾನ್ ಬೇಲೆಬಲ್ ಕೇಸ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ನಿಮ್ಗೆಲ್ಲ ಗೊತ್ತು,
ಪೋಸ್ಕೋ ಅಂತ ಹೇಳ್ಬಿಟ್ಟು ಏನು ಚೈಲ್ಡ್ ವೆಲ್ಫೇರ್ ಅಂತ ಏನು ಕರಿತೀವಿ ನಾವು, ಮಕ್ಕಳ ಇಲಾಖೆ ಅಂತ. ಸೊ ಅಲ್ಲಿ ಒಂದಷ್ಟು ಸರ್ಟನ್ ರೂಲ್ಸ್ ಇರುತ್ತೆ, ಮಕ್ಕಳಿಗೆ ಆಗಿರುವಂತ ಒಂದಷ್ಟು ಶೋಷಣೆಗಳ ಬಗ್ಗೆ ಆಗಿರ್ಬೋದು, ಅಥವಾ ಮಕ್ಕಳಿಗೆ ಆಗ್ತಾ ಇರುವಂತದ್ದು ಈ ತರ ಸುಳ್ಳು ಹೇಳ್ಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ತರ ಫೇಮಸ್ ಆಗ್ಬೇಕು ಅಂತ ಹೇಳಿ ವಿಡಿಯೋಗಳನ್ನ ಮಾಡೋದು, ಈ ರೀತಿ ಎಲ್ಲ ಮಾಡಿದಾಗ ಅವರ ಕಣ್ಣಿಗೆ ಗುರಿ ಆಗಿ ಈ ರೀತಿಯಾಗಿರುವಂತ ಆಕ್ಷನ್ಸ್ಗಳು ಬರುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ವಿಡಿಯೋಗಳನ್ನ ಮಾಡ್ಬೇಕಾದ್ರೂ ದಯವಿಟ್ಟು 10-15 ಸತಿ ಯೋಚನೆ ಮಾಡಿ. ಸೋಷಿಯಲ್ ಮೀಡಿಯಾ ಅನ್ನೋದು ಹೆಂಗೆ ನಮ್ಮ ಜೀವನನ ಒಳ್ಳೆ ರೀತಿಯಲ್ಲಿ ಬದಲಾಯಿಸುತ್ತೆ, ಅದೇ ರೀತಿ ಕೆಟ್ಟ ರೀತಿಯಲ್ಲೂ ಬದಲಾಯಿಸುವಂತ ಒಂದಷ್ಟು ವಿಚಾರಗಳು ಇರುತ್ತೆ. ಸೊ ಈಗ ರಾಯಚೂರಿಂದ ಅವರ ಪೇರೆಂಟ್ಸ್ ನ ಕೂಡ ಇವರು ಕರೆಸ್ತಾ ಇದಾರಂತೆ ಬೆಂಗಳೂರಿಗೆ. ಸೊ ಇದು ನಾನ್ ಬೇಲೇಬಲ್ ಕೇಸ್ ಆಗಿರೋದ್ರಿಂದ ಸ್ವಲ್ಪ ದಿನ ಇವಾಗ ಅವಳು ಸ್ಟೇಷನ್ ಅಲ್ಲಿ ಇರ್ಬೇಕಾಗುತ್ತೆ, ಜೊತೆಗೆ ಒಂದಷ್ಟು ಪ್ರೊಸೀಜರ್ಸ್ ನ ಫಾಲೋ ಮಾಡ್ಬೇಕಾಗುತ್ತೆ. ಸೊ ಇಂಥ ಹೆಣ್ಮಕ್ಳು ಏನೋ ಹೊಸದಾಗಿ ಇದನ್ನೆಲ್ಲ ಬಿಟ್ಟು ಒಳ್ಳೆ ರೀತಿಯಲ್ಲಿ ನಾನೇನು ಸಮಾಜಕ್ಕೆ ಮಾಡ್ತೀನಿ, ಆ ಹುಡುಗಿನ ಇಟ್ಕೊಂಡೇನೋ ಮಾಡ್ತೀನಿ, ಸಂತೋಷ ಮಾಡ್ಲಿ, ಎಲ್ಲಾನು ಇಲ್ಲ ಅಂತ ಹೇಳಲ್ಲ. ಬಟ್ ಎಲ್ಲೋ ಒಂದು ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಇವತ್ತು ಅವಳಿಗೆನೆ ಇದು ತುತ್ತಾಗಿ ಗುರಿ ಆಗ್ಬಿಟ್ಟಿದ್ದಾಳೆ ಈ ಹುಡುಗಿ. ಸೊ ನಾವು ಪ್ರತಿ ಸತಿ ಹೇಳ್ತಾ ಇರ್ತೀವಿ, ಸೊ ಇವಳನ್ನ ಸ್ಟಾರ್ ಅನ್ನೋದು, ಇವಳು ಸೂಪರ್ ಸ್ಟಾರ್ ಅನ್ನೋದು, ಏನೋ ಸೆನ್ಸೇಷನಲ್ ಸ್ಟಾರ್ ಅನ್ನೋದು, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಇವಾಗ ಆಲ್ಮೋಸ್ಟ್ ನೀವು ನೋಡ್ತಾ ಇದ್ದೀರಾ, ಕರೆಕ್ಟಾಗಿ ಕಂಟೆಂಟ್ ಕೊಡೋರ್ನ ಯಾರು ಫಾಲೋ ಮಾಡೋದಿಲ್ಲ. ಈ ತರ ಕ್ರಿಂಜ್ ಕಂಟೆಂಟ್ ಅಂತ ಹೇಳಿ ಕರೀತಾರೆ, ಅಂತ ಹೇಳಿದ್ರೆ ಶೋಕಿ ಮಾಡೋ ಕಂಟೆಂಟ್ಗಳು ಅಂತ ಕರೀತಾರೆ. ಅಂಥವ್ರಿಗೆ ಜನ ಜಾಸ್ತಿ ಬೆಂಬಲ ಕೊಡ್ತಾ ಇದ್ದಾರೆ, ಇಂಥವ್ರನ್ನ ನೋಡ್ತಾ ಇದ್ದಾರೆ. ಅದೇನೆ ಮೊನ್ನೆ ಅನು ಅಕ್ಕಗೆ ಜೀ ಕನ್ನಡದಲ್ಲಿ ನಿಮಗೆ ಅವ್ರಿಗೆ ಸ್ತ್ರೀ ಅಂತ ಹೇಳ್ಬಿಟ್ಟು ಒಂದು ಅವಾರ್ಡ್ ಫಂಕ್ಷನ್ಗೆ ಇನ್ವೈಟ್ ಮಾಡಿ ಆಕೆ ಮಾಡಿರುವಂತ ಕೆಲಸಗಳಿಗೆ ಅವಳನ್ನ ಗುರುತಿಸಿ ಅವಳಿಗೊಂದು ಅವಾರ್ಡ್ ಕೊಟ್ರು. ಆದ್ರೂ ಜನ ಆಕೆಗೆ ನೆಗೆಟಿವ್ ಕಮೆಂಟ್ಸ್ಗಳನ್ನ ಹಾಕಿ ಒಂಥರ ಏನು ಮೆಂಟಲಿ ಸ್ಟ್ರೆಸ್ ಆಗುವಂತ ಒಂದಷ್ಟು ವಿಚಾರಗಳು. ಯಾಕೆಂದ್ರೆ ಅನು ಅಕ್ಕ ನನಗೂ ಪರ್ಸನಲಿ ಗೊತ್ತಿರೋದ್ರಿಂದ ಆಕೆ ಸ್ವಭಾವ ಹೇಗೆ ಅಂತ ಹೇಳಿದ್ರೆ ಅವಳು ತುಂಬಾ ಸೆನ್ಸಿಟಿವ್ ಇದ್ದಾರೆ. ಸೊ ಸೆನ್ಸಿಟಿವ್ ಇರುವಂತವ್ರಿಗೆ 2-3 ಕಮೆಂಟ್ಸ್ಗಳು, ನೆಗೆಟಿವ್ ಕಮೆಂಟ್ಸ್ಗಳು ಬಂದಾಗ ಅವರು ಒಂಥರ ಮನ್ಸಿಗೆ ಒಂಥರ ಒತ್ತಡ ಆಗೋದು, ಡಿಪ್ರೆಷನ್ಗೆ ಹೋಗುವಂಥದ್ದು, ಈ ರೀತಿ ಆಗುವಂಥದ್ದು ಎಷ್ಟೊಂದು ನಮ್ಗೆ ಉದಾಹರಣೆಗಳು ಇರ್ತವೆ. ಸೊ ಹಾಗಾಗಿ ಒಂದು ಒಳ್ಳೆ ಕೆಲಸನ ಮಾಡಿ ಸಮಾಜದಲ್ಲಿ ಯಾರ ಹತ್ರನೂ ಕಾಸು ಬೇಡದಿರೆ ತನ್ನು ಸಾಲ ಮಾಡಿಕೊಂಡು ಸಮಾಜ ಸೇವೆನ ಮಾಡ್ತಾ ಇರುವಂತ ಹೆಣ್ಮಗುಗೆ ಸಪೋರ್ಟ್ ಮಾಡೋದನ್ನ ಬಿಟ್ಟು ಆಕೆ ಮಾಡಿರುವಂತ ಕೆಲ್ಸಕ್ಕೆ ಜೀ ಕನ್ನಡದವರು ಕರೆದು ಸನ್ಮಾನ ಮಾಡಿರೋದಕ್ಕೆ ಜನ ನೆಗೆಟಿವ್ ಕಮೆಂಟ್ಸ್ ಹಾಕ್ತಾ ಇದ್ದೀರಲ್ಲ. ಸೊ ಇದು ಹೆಂಗಾಗುತ್ತೆ ಅಂತ ಹೇಳಿದ್ರೆ ಆಕೆಗೂ ತುಂಬಾ ಬೇಜಾರಾಗುತ್ತೆ. ಸೊ ಈ ತರ ಎಲ್ಲ ಮಾಡೋದನ್ನ ಬಿಟ್ಟು ನಿಜವಾಗ್ಲೂ ಯಾರು ಸಮಾಜಕ್ಕೆ ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ, ಒಳ್ಳೆ ಸಂದೇಶಗಳನ್ನ ಸಾರ್ತಾ ಇದ್ದಾರೆ ಅಂತವರಿಗೆ ದಯವಿಟ್ಟು ನೀವು ಪ್ರೋತ್ಸಾಹನ ಕೊಡಿ. ಅದನ್ನ ಬಿಟ್ಟು ಈ ತರ ಕ್ರಿಂಜ್ ಕಂಟೆಂಟ್ಗಳನ್ನ ಯಾರ್ಯಾರೆಲ್ಲ ಮಾಡ್ತಾ ಇದ್ದಾರೆ ಇಂಥವ್ರಿಗೆ ದಯವಿಟ್ಟು ನೀವು ಬೆಂಬಲನ ಕೊಡೋದನ್ನ ನಿಲ್ಲಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಈಗ ಲೀಗಲ್ ಆಗಿ ಆಕ್ಷನ್ಸ್ ಕೂಡ ಆಗಿರುವಂತದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಇದು ಏನ್ ಬೆಳವಣಿಗೆ ತಗೊಳುತ್ತೆ ಅಂತ ಹೇಳ್ಬಿಟ್ಟು. ಸೋನು ಶ್ರೀನಿವಾಸ್ ಗೌಡ ಅವರ ಒಂದು ಅಪ್ಡೇಟ್ ಆಗಿತ್ತು. ಸೊ ನಿಜವಾಗ್ಲೂ ಸಮಾಜಕ್ಕೆ ಒಳ್ಳೇದ್ ಮಾಡ್ತಾ ಇರುವಂತ ಹೆಣ್ಮಕ್ಳನ್ನ ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಮಹಿಳೆಯರಿಗೆ ಆಗ್ತಾ ಇರುವಂತ ಒಂದಷ್ಟು ಶೋಷಣೆ ವಿಚಾರದ ಬಗ್ಗೆ ನಿಮ್ಗಾದ್ರೆ ವಾಯ್ಸ್ ರೈಸ್ ನ ಮಾಡಿ. ಸೊ ಅದನ್ನ ಬಿಟ್ಟು ಈ ತರ ಎಲ್ಲ ಮಾಡ್ತಾ ಇರೋ ಶೋಕಿಗೋಸ್ಕರ ಮಾಡ್ತಾ ಇರೋರಿಗೆ ಸಪೋರ್ಟ್ ಮಾಡೋದನ್ನ ಬಿಟ್ಟು ಆದಷ್ಟು ನೀವು ಕೂಡ ಸ್ವಲ್ಪ ಸಮಾಜದಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಂಡು ಅಂತವರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಗೊತ್ತಾಗ್ಲಿ ಏನಾಗ್ತಾ ಇದೆ ಅಂತ ಹೇಳಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ.